ಇವತ್ತು ಗುರುಗಳು ಆಫ್ಟೇ ರಜಾ ದೂರ ಇದ್ದಾರೆ, ಫೋನ್ ನಂಬರ್ ಹೋಗ್ತಾ ಇಲ್ಲ ಅಂತ ನಾನೇ ಬಂದೆ. ದೂರ ಬಿಟ್ಟಾರೆ ಗುರುಗಳು. ಹಂಗೆ ಗುರುಗಳು ಬಂದು ನಾನೇ ಸ್ವಲ್ಪ ಅಸಿಸ್ಟೆಂಟ್ ಗುರುಗಳು ಅಂತ ಈಗ DCM ಇದ್ದಂಗೆ ನತ್ತಿ ಹಾಕಲ್ಲ ಅಂತ ನೋಡಿ. ಕೆಲವೊಬ್ರಿಗೆ ಒಂದೊಂದು ಪ್ರೀತಿ ಹುಟ್ಟುತ್ತೆ. ಈ ತಮ್ಮ ಏನೋ ಕೆಲವ್ರು ಬಂದ್ರು ನನ್ನ ಅಭಿಮಾನಕ್ಕೆ ಚಿತ್ರ ಬರೆದ್ರು, ಕೆಲವ್ರು ಬಂದ್ರು ಫೋಟೋ ಹಾಕಿರು, ಕೆಲವ್ರು ಬಂದ್ರು ಫೇಸ್ಬುಕ್ ಮಾಡಿದ್ರು. ನಾನು ಫೇಸ್ಬುಕ್ ಮಾಡೋದಿಲ್ಲ. ಕೆಲವು ಬಂದು ನನ್ನ ಜೊತೆಗೆ ಇದ್ದಾರೆ, ಕೆಲ ಕೆಲಸ ಮಾಡೋರಲ್ಲ. ಕೆಲವರು ಬರ್ತಾರೆ, ಕಾರ್ಪೆಂಟರ್ ಕೆಲಸ ಜೊತೆಬ್ರು ಬಂದಿದ್ರು. ಈ ತಮ್ಮ ಹಾಡನೆ ಹಾಡಿದಾನೆ, ನನ್ನ ಬಗ್ಗೆ ಆಡಿಸಿದ್ದಾನೆ. ಯಾವುದೋ ತಂಗಿ ಆಡಿದ್ದಾರೆ, ಆ ತಂಗಿ ಒಂದು ಥ್ಯಾಂಕ್ಸ್ ಹೇಳೋಣ. ಯಾವ ಊರಿದ್ದಾರೆ ತಂಗಿ? ಅವರು ಬೆಂಗಳೂರು ತಂಗಿ. ಇಲ್ಲಿ ಒಂದು ಸಾಹಿತ್ಯ ಬರೆದು ದೇವಸ್ಥಾನ ಬಗ್ಗೆ ಆಡಿದ್ದಾರೆ. ನೆಕ್ಸ್ಟ್ ಯೂಟ್ಯೂಬ್ ಬಿಡ್ತಾರೆ. ಸರಿ, ಈಗ ಬಿಡ್ತೀನಿ ನಾನು ತಮ್ಮ. ಅದಾ ಊರು ಮಲ್ಕಂಬೂರು ಅಂತೆ ತಾಯಿ ಬಂದಿದ್ದಾರೆ ಜೊತೆಗೆ. ತಮ್ಮ ಏನೋ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ನಾವೆಲ್ಲ ಆಶೀರ್ವಾದ ಮಾಡೋಣ. ಮಾಡೋಣ ಬೇಡವಾ? ಸಿನಿಮಾ ಲೋಕಕ್ಕೊಂದು ಪರಿಚಯ ಮಾಡ್ಕೊಡ್ತೀನಿ. ಅಲ್ಲಿ ನಂದೊಂದು ಸಣ್ಣ ಸಲಹೆ, ದುಡ್ಡು ಬಂದ್ಮೇಲೆ ಜಂಬ ಮಾಡೋದನ್ನ ಬಿಡ್ಬೇಕು ಅಂತ. ಮಂಚ ಎಷ್ಟೇ ಕೋಟಿಗಿದ್ರು ಯಾವನ್ನೆಲ್ಲ ಭೂಮಿಯಾಗಿ ಉಣ್ತಾರೆ. ಅವನೆಷ್ಟೇ ಕೋಟಿ ಕಾರ ಬಂದ್ರು ಅವನ್ನೆಲ್ಲ ತಿಳಿಲೇಬೇಕು. ಈಗ ಮೋಲ್ಡ್ ಕಟ್ಟಿರ್ತಾರೆ, ಡೂಬ್ಲೆಸ್ ಮನೆ ಮಾಡ್ಕೊಂಡಿರ್ತಾರೆ, 4 ಬಿಲ್ಡಿಂಗ್ ಇರ್ತಾರೆ, ಆದ್ರೂ ಭೂಮಿ ಮೇಲೆ ಇರುತ್ತೆ ಪಾಯ. ಅದು ಎಲ್ಲಿರುತ್ತೆ ಪಾಯ? ಭೂಮಿ ಮೇಲೆ ಇರೋದಕ್ಕೆ ನಾವು ಯಾವತ್ತು ತಾಯಿ ತಂದೆನ ಕಲ್ತಿದ್ದೇನಾ, ನಮಗೆ ದಾರಿ ತೋರಿಸ್ತಾನ ಮರಿಬಾರ್ದು ಅಂತ. ನಿಮ್ಮವು ಬೇರೆ ಬೇರೆ ಡಿಗ್ರಿ, ನನ್ನ ಒಂದು ಡಿಗ್ರಿಗಳು ಇದಾವೆ. ನನ್ನ 3 ಡಿಗ್ರಿ ಇದೆ. 1 ಡಿಗ್ರಿ ತಾಯಿ ತಂದೆನ ಅತಿಕಿಸಬಾರ್ದು ಅಂತ, 2ನೇ ಡಿಗ್ರಿ ಯಾರ ಬಗ್ಗೆನೂ ಮಾತಾಡಬಾರ್ದು ಅಂತ, 3ನೇ ಡಿಗ್ರಿ ಸಾಲ ಮಾಡಬಾರ್ದು ಅಂತ. ಅದಕ್ಕೆ ನಂದು ಅರಮನೆ ಅದೇ. ನಾವೊಂದು 18 ಚೆಂದಿವಿ, ಎಲ್ಲ 40 ಚೆಂದಿವಿ. ಗಾಡಿಗಳು ಅವೇ, ಪಂಚರ್ ಆಗಲ್ಲ. ಈಗ ನೋಡ, ಒಂದು ಸಂಜೆ ಬಿಡ್ತೀನಿ ನಾನು KP ಕ್ರಾಸ್ಗೆ. ಯಾರಾದ್ರೂ ನಾನು ಹೊಡಿಬೇಕು ಅನ್ನೋ ಆಸೆ ಇದ್ರೆ ಯಾವ ಗಾಡಿ ಹೋಗೋಣ ಇವತ್ತು? 76 66 ಓಮಿನಿ ನೀಲಿ ಕಲರ್ ಗಾಡಿ ಬಿಡ್ತೀನಿ. ಸಾಯಂಕಾಲ ಒಂದು 8 ಗಂಟೆಗೆ ಬಿಡ್ತೀನಿ. ಯಾರು ಹೊಡಿಬೋದು? KP ಕ್ರಾಸ್ಗೆ ಬರ್ತೀನಿ. ಅಂದಾದ್ರೆ ಮನುಷ್ಯನಿಗೆ ಯಾವತ್ತು ನಾನು ನನ್ನದ್ದು ನನ್ನಿಂದ ಹತ್ತುತ್ತೆ, ಅವತ್ತು ನನ್ನ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಯಾವ್ದಾರು ಒಂದು ಕಾಯಿಲೆ ಬಂದು ದೇವರು ನೋಡ್ತಾ ಇರ್ತವೆ, ಯಾವ್ದಾರು ಒಂದು ಕಾಯಿಲೆ ಮರ್ಸಿ ಬಿಸಾಕ್ಬಿಡ್ತಾರೆ. ಗೊತ್ತಾಗತ್ತಾ? ಈ ಜಗತ್ತಿನಾಗ ಯಾರು ದೊಡ್ಡರಲ್ಲ, ನಮ್ಮ ಆರೋಗ್ಯನ ದೊಡ್ಡದು. ಇಂಥ ಪುಣ್ಯಾತ್ಮರಿಗೆ ಒಂದು ಗೌರವ ಕೊಡೋಣ. ನೋಡಿರ್ತೀರಾ ಸಾಕಷ್ಟು ಬಾರಿ. ಅಂದಾದ್ರೆ 5 ಅಡಿ ನೀರು ಸಿಗುತ್ತೆ ಅಂತೀರಾ, ಯಾರು ಬಂದು ನೀರೆಲ್ಲಿ ಕೇಳಲ್ಲ. ಮಕ್ಕಳಿದಾವೆ ವಿಗ್ರಹ ಥರ, ಹೆಂಗಿದ ಮಕ್ಕಳು ಎಲ್ಲಿ ನೋಡ್ಬೇಕು ಅಂತ ಯಾರು ಕೇಳಲ್ಲ. ಸೊಳ್ಳೆನೆ ಕಡಿಯಲ್ವಂತೆ ಯಾಕೆ, ರಕ್ತನ ನಾಯಿ ನೆಕ್ಕಲ್ವಂತೆ, ₹1 ದುಡ್ಡು ಕೇಳಲ್ವಂತೆ ಹೆಂಗೆ ನೀವು? ಅಂದಾಶ್ರಮಕ್ಕೆ ವೃದ್ಧಾಶ್ರಮ ಕೊಡ್ತೀರಂತೆ, ಅಂತಗಳು ಫ್ರೀ ಕೊಡ್ತೀರಾ, ಸೀರೆ ಫ್ರೀ ಕೊಡ್ತೀರಾ, ಫ್ರೀಯೇ ಬಂದು ಮಾತಾಡಿಸ್ತಿರಲ್ಲ ಯಾಕೆ ಅಂತ ಯಾರು ಕೇಳಿಲ್ಲ. ಯಾಕೆಂದ್ರೆ ಕೈಗೆ ಸಿಗ್ಲಿಲ್ಲ ವಸ್ತುಗಳನ್ನ ಬಹಳ ಪ್ರೀತಿಸ್ತೀರ. ಒಬ್ಬ ಸ್ವಾಮೀಜಿ ಸಿಗ್ತಾ ಹೋದ್ರೆ ಅವ್ರ ಬಗ್ಗೆ ಬಹಳ ವ್ಯತ್ಯಪಟ್ಟು ಗುರುಬೇ ನಮ ಅಂತೀರ. ಸ್ವಾಮೀಜಿ ಕೈ ಸಿಕ್ಕಿದ್ರೆ ಲೇಟ್ ಆಗುತ್ತಾ ಅಂತೀರ ನೀವೆಲ್ಲ. ಅಂದಾದ್ರೆ ದಿನ ಅದನ್ನೇ ಹೇಳಕ್ಕಾಗೋದಿಲ್ಲ. ಇಲ್ಲಿ ಕಾದರಿ ವರಮಾನ. ಈಗ ಕಲ್ಲಾಕ್ಬಾಜಾರ್ ಲೋಕಾಯುಕ್ತರು ಕುತ್ಕೊಂಡು ದೇವ್ರನ್ನ ಕೇಳ್ಕೊಳ್ಳಿ. ಬಡಬಗ್ಗರನ್ನ ಬಿಡಿ, ಹ್ಯಾಂಡಿಕ್ಯಾಪ್ ಪೇಷಂಟ್ನ ಸ್ವಲ್ಪ ಮುಂದಕ್ಕೆ ಬಿಡಿ, ಕೈಲಾಗಲ್ದವ್ರನ್ನ ಬಿಡಿ ಅಂತ ಒಂದು ಗೌರವ ಕೊಡೋಣ. ಹಾಡು ಬಹಳ ಚೆನ್ನಾಗಿ ಆಡಿದ್ರು, ಆಡಿಸಿದಾನೆ ತಮ್ಮ. ಆ ಆಡಿ ತಂಗಿಗೆ ಗೌರವ ಕೊಡೋಣ ಇನ್ನೊಂದ್ಸರಿ ತಮ್ಮಲ್ಲಿ. ಆ ಆಡಿ ಅಂದಾತ್ರಿಂದ ಕರೆಯದವ್ರು ನಾನು. ಇವತ್ತೇನು ಬಂದು ಅಕ್ಕಿ ಕೊಟ್ಟಿರಿ, ಬೆಲ್ಲ ಕೊಡ್ತೀರಿ, ಸೀರೆ ಕೊಡ್ತೀರಿ, ನೀವೇ ದುಡ್ಡು ಹಾಕ್ತೀರಿ, ಯೂಟ್ಯೂಬ್ ಮಾಡ್ತೀರಿ, ಫೇಸ್ಬುಕ್ ಎಲ್ಲ ನೀವೇ. ಬ್ಯಾಡ್ ಮೆಸೇಜ್ ಮಾಡ್ತೀರಿ, ಜಗಳ ಆಡೋರು ನೀವೇ, ಗಲಾಟೆ ಮಾಡೋರು ನೀವೇ, ಜಗಳ ಆಡೋರು ನೀವೇ. ಒಂದ್ಸರಿ ಕೇಳಿಸ್ಕೊಳ್ಳಿ. ಅಂತ ನಂಬಿಕೆ ಅನ್ನೋದೊಂದು ದೊಡ್ಡ ಪವಾಡ ಕ್ಷೇತ್ರ. ನಂಬಿಕೆ ಇದ್ರೆ ಮಾತ್ರ ಕ್ಷೇತ್ರಗಳು ಹೋಗ್ಬೇಕು, ಹೋಗ್ಲೇಬಾರ್ದು ಅಂತ. ರೋಡ ಬಂದು ಅರ್ಧ ಬದುಕು ಯೋಚನೆ ಮಾಡೋದು, ಮಧ್ಯಕ್ಕೆ ಹೋಗೋದು, ಟೈಮ್ ಆಗುತ್ತಾ ಅನ್ನೋದು ವೇಸ್ಟ್. ಒಂದೇ ಗಂಡ ಕೆಳಗಿಲಿಪ್ಪ, ಒಂದೇ ಗಂಡ, ಒಂದೇ ಹೆಂಡತಿ, ಒಂದೇ ಮಗು ಅಳುತ್ತೆ ಅಂತ ಗೊತ್ತಿಲ್ಲ. ಒಂದು ಗಂಟೆ ಡೈವರ್ಸ್ ಹೆಂಡತಿ 100 ಜನ ಸಲ ಸುಲಭ ಅಲ್ಲ. ಎಂತೆಂತ ತಲೆಕೈತರ ಬರ್ತಾರೆ ಅಂತ ಕೇಳ್ಬಿಟ್ರೆ ಸಂಕಟ ಕೈರೇ ಗೊತ್ತಾಗುತ್ತೆ. ನೀರು ಹಾಕಿ ಬಂದಿದ್ದೆ ಕರೆಯರ್ ಬಾತ್ರೂಮ್, ಅಲ್ಲೇ ಬಾತ್ರೂಮ್ ಕಿತ್ತಾಗಿದ್ದು ನಾನೇ ಕಿತ್ತಾಕಿದ್ದು. ತಡೀನಿ ಸ್ವಲ್ಪ ಒಂದು ಲೇಟ್ ಆಗುತ್ತಾ ಅನ್ನೋದು. ನಮ್ಮ ಅಪ್ಪನ್ನೇ ಕರೆಯರ್ ಬಾತ್ರೂಮ್ಗೆ. ನಮ್ಮ ಅಮ್ಮಂಗೆ ರಾತ್ರಿ ಆಯ್ತಿತ್ತು, ನಮ್ಮನ್ನೇ ಇಡ್ಲಿ ಮಾಡಿ, ನಮ್ಮ ಏನೋ ಹಾಲು ಮೊಸರು ಕಳ್ಸಿಕೊಟ್ಟು ಇಡ್ಲಿ ಮಾಡ್ಕೊಡಿ ಅಂತ ಒಬ್ಬರು ಜಗಳ ಆಡ್ತಾರೆ. ನಮ್ಮ ಅಮ್ಮ ಕೊಡಿ, ಬೆಸೆ ಕೊಟ್ಟು ಒಳ್ಳೆ ಬೆಸೆ ಕೊಡಿ ಅಂತಾರೆ. ನಿಲ್ಸ್ಬಿಟ್ಟಿದ್ವಿ ಎಲ್ಲ. ಟೈಮ್ ಆಗುತ್ತಾ ಅಂತ ಕೇಳ್ತಾರೆ ದೇವ್ರನ್ನ. ಎಷ್ಟು ಮಕ್ಕಳು ಆಗ್ತವೆ ಅಂತ ಕೇಳ್ತಾರೆ. ಎಷ್ಟು ಡೈವರ್ಸ್ ಕೊಡ್ತೀರಿ, ಯಾವ ಸಾಯ್ತೀವಿ. ಅನ್ನಾಶ್ರಯ. ನಿಮ್ಮೂರ ಬಡವರು ಇರ್ತಾರೆ, ನಿಮ್ಮೂರ ತುಂಬಾ ಬಡವರು ಇದ್ದಾರೆ, ಎಲ್ಲರೂ ಬಡವರು ಇದ್ದೇ ಇರ್ತಾರೆ. ನನಗೆ ಸೀಟ್ ಇಲ್ಲ, ನಾನು ಕರೆಂಟು ಕಂಡನಲ್ಲ, ಎಲ್ಲಿ ಸೀಟ್ ಕೊಡಿಸ್ರಯ್ಯ, ಮಳೆ ಮೇಲೆ ದಿವಸ ಮಲಗಲ್ಲ ಅಂತ ಪುಣ್ಯಾತ್ಮಗೆ ಆಗುತ್ತೆ. ಹಂಗೆ ಕೊಡಿಸಿ ಲೆವೆಲ್ ಬರೋಲ್ಲ ನೀವು. 12 ಗಂಟೆ ರಾತ್ರಿ ಒಂದಾಗಿ ಹೆಣ್ಮಕ್ಳು ಚೇಂಜ್ ಬಂಗಾರ ಸೆಲೆಕ್ಷನ್ ಮಾಡ್ಕೊಳ್ಳೋ ಒಂದಾಗ್ತಾರೆ. ಗಂಡು ಸ್ಕೂಲ್ ರಸ್ತೆ ಇಂಪ್ರೂವ್ ಮಾಡಿ, ನಿಮ್ಮೂರು ರಸ್ತೆ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮೂರು ಸ್ಕೂಲ್ ಇಂಪ್ರೂವ್ ಮಾಡ್ಕೊಳ್ಳಿ. ಜಾತಿನ ಬಿಡಿ. ಈ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಿಮ್ಮೂರಾಗ ಓದ್ತಾರೆ, ಬೇರೆ ಓದೋದೇ ಇಲ್ಲ. ಡಿಜೆ ಹಾಕಿ ಕುಡಿಯೋದು, ದೇವಸ್ಥಾನ ಹಬ್ಬದ ದಿವಸ ಜಾತಿ ದಿವಸ ಪಡೆ ಕೊಡಿಯೋ ಬದಲು ಒಂದು ಬೋರಾಸ್ ಕೊಡಿ. ದುಡ್ಡಿಗೆ ನೀವು ಪಡೆಗೆ ಕೊಡ್ತಿರಲ್ಲ, ಆ ದುಡ್ಡಲ್ಲಿ ಒಂದು ಬೋರಾಸ್ ಕೊಡಿ. ಬೇಸಿಗೆ ಕಾಲದಲ್ಲಿ ದನಕಾಲದ ನೀರು ಕುಡಿತವೆ. ನೀವೆಲ್ಲ ಸಿಟಿಗೆ ಹೋಗ್ರಿ, ನೀವೆಲ್ಲ ಅಪ್ಪ ಅಮ್ಮನ ಎಷ್ಟು ಸಿಟಿಗೆ ಹೋಗಿ ಮಕ್ಕಳು ಓದ್ಸಕ್ ಹೋಗ್ರಿ. ನೀವೆಲ್ಲ ಪೆಟ್ರೋಲ್ ನೀರು ಕುಡ್ಬೋದು, ನಿಮ್ಗೆಲ್ಲ ಬರ್ಲಿ ಕಾಯಿಲೆ. ನಮ್ಮಂತ ಬಡವರು ದನಕರ ಏತಮ್ಮ ಬೋರ್ ನೀರು ಕುಡಿತೀವಿ, ಅಲ್ಲ ಕರೆಕ್ಟಾಗಿ ಕರೆಕ್ಟಲ್ವಾ? ಇವೆಲ್ಲ ಮಾಡ್ರಯ್ಯ, ಮಾಡಲ್ವಾ?
ಎಲ್ಲ ಊರ ಸಂಘ ಮಾಡ್ಕೊಳ್ಳಿ. ನಮ್ಮ ಬಿದ್ದು ನೀನ್ ಬರಂಗಿಲ್ಲ, ನಿಮ್ ಬಿದ್ದು ನಾವು ಹಂಗಿಲ್ಲ. ನಾನು ಅವನು ನೀನ್ ಇವನು ಅಂದ್ರಿ ಅಲ್ವಾ? ಗ್ಯಾಸ್ ಬಿಟ್ರೆ ಕುಡಿತಾರೆ ಯಾಕೆ? ಜರ್ಮನಿಂದ 9 ತಾಸು ಜರ್ಮನಿಲಿ ಇರೋದು ಸರ್. ಈಗ ಬೆಂಗಳೂರು ಬಂದ ಅಲ್ಲಿಂದ ನಾನು ನಿಂಗೆ ಮಾವ ಹಳೆ ಮಯ್ಯ ಇವನು 1 ರೂಪಾಯಿ ಆಸ್ತಿ ಬರ್ದಿಲ್ಲ ನಂಗೆ ನಮ್ಮ ಅಣ್ಣ. ನಮ್ಮ ಅಣ್ಣ ಮಗಳು ನಂಗೆ ಮಗಳ ಬರ್ದು ಹಳೆ ಮಾಡ್ಕೊಂಡಿನಿ. ಹಳೆ ಮಯ್ಯ ವೆಲ್ಕಮ್ ಟು ಇಂಡಿಯಾ. ಕ್ಲಾಸ್ ಹಾಕ್ರು ಗುಡ್ಡ ಬರ್ಕೊಡ್ತಾನೆ. ನನಗೆ ಗುಡ್ಡ ಬರ್ಕೊಟ್ಟು ನನ್ನ ಲಾಸ್ಟ್ ಒಲಿ ಕಳ್ಸಕ್ಕೆ ಅವನು 8 ತಾಸಿದಾರೆ ಅಂತ ಉದ್ಯೋಗ ಮಾಡೋದು. ಬರೀ ನಮ್ಮ ಅಣ್ಣ ಗುಡ್ಡ ಬರ್ತೀನಿ. ಪ್ರೀತಿ ಬರೀಬೇಕು ಅಣ್ಣ. ಬಗಜ ಆದಷ್ಟು ಬೇಕೊಂದು ಪಾಪ ಆಗೋದಿಲ್ಲ ಮಗ. ಪಾಪ ಅವ್ರಿಗೆ ಅಡುಗೆ ತೊಗೊಂಡೋಗ್ಬಿಡಿ. ಮಜ್ಜಿಗೆ ಈರುಳ್ಳಿ ಒಂದು ನಂಬರ್ ಕೊಡ್ತೀನಿ. ಸಿನಿಮಾ ಆಡಕ್ಕೆ ಹೋಗ್ಬಿಡು. ಆ ತಂಗಿಗೆ ಒಂದು ಸೀರೆ ಇದು ಕೊಟ್ಬಿಡು. ಇದು ನನ್ನ ತಂಗಿ ನಿಮ್ಮ ಸೀರೆ ಮೇಲೆ ಹಾಕಿದ್ದು ದೇವ್ರ ಮೇಲೆ ಹಾಕಿ ಸೀರೆ ಅದು ಸ್ವಂತ ನೀನು ಇದನ್ನು ಒಬ್ಬರು ಹಾಕ್ಬೇಕಂತ ಅಮ್ಮ. ಜೀನ್ ತೊಗೊಳ್ಳಿ ಒಂದ್ಸರಿ. ತಾಯಿ ತಂದೆ ಈ ಮಗಗೊಂದ್ಸರಿ ಇನ್ನೂ ಸಂಗೀತನ ಅದೇನಂತ ಆಡೋಣ. ನೀವು ಆಡಿಯೋನ ನಿಮ್ಮ ಆಡಿಯೋ ಚೆನ್ನಾಗಿ ಬೆಳೀಲಿ. ಸರಿ ಅಮ್ಮ ಒಂದು ನಂಬರ್ ಕೊಡ್ತೀನಿ. ಈಗ ಸಿನಿಮಾದ್ರು ಕೊಟ್ಟು ಮಾತಾಡ್ತೀನಿ. ಹೋಗಿ ಆಡಾಡು. ದುಡ್ಡು ಬಂದ್ಮೇಲೆ ಜನ್ಮ ಮಾಡ್ಬೇಡ ಇಷ್ಟೇ ವಿನಂತಿ. ಈಗ ಸಾಕಷ್ಟು ಜನ ಬಂದವ್ರನ್ನ ನೋಡಿದ್ದೀನಿ. ಬರುವಾಗ ಎಲ್ಲಿ ಹಿಂದಿರ್ತಾರೆ, ಗೆದ್ದ ಮೇಲೆ ಯಾರು ಮಾಡಿಸಲ್ಲ. ಹಂಗಾಗುತ್ತೆ ಜನ ನೀನಂಗೆ ಆಗ್ಬಿಡ. ಮತ್ತ್ಯಾ ಈಗಿಲ್ಲ ಸರಿ. ನಮ್ಮ ಕ್ಲಾಸ್ ಹಾಕಿ ಈಗ ಅಂತರ ಕಟ್ಟಿ ಬೇರೆಗೆ ಅಂತ ಬಂದ ನಾನೇ ಕಟ್ತೀನಿ. ಅಮ್ಮ ನಾನು ಆರ್ಕೆ ಪೌರಿ ಕಲೆ ಹೊಡಿತಾ ಇದ್ದೆ ನಿಮ್ಗೆ ಅಮ್ಮ. ಸಾಂಗಲ್ಲ ನಾನು ನಿಂಗೆ ಅಣ್ಣ. ಎಲ್ಲ ಏನು ತಲೆಗಕ್ಕೆ ಬರೋದು ಹೇಳಿ ಮಾಡ್ಕೊಂಡ. ನಾನು ದೇವರಲ್ಲ, ಯೂಟ್ಯೂಬಲ್ಲಿ ನೋಡ್ತೀನಿ ನನ್ನ ದುರ್ಗಾಸ್ಥಳ ಅಂತ ನೋಡ್ಕೊಂಡ. ನಾವು ದೇವರಲ್ಲ, ದೇವ್ರನ್ನ ನಾನು ದೇವ್ರು ನಂಬ್ತೀನಿ, ಜನ ನಮ್ಮ ನಂಬಿ ಅಷ್ಟೇ ವ್ಯತ್ಯಾಸ. ನಾನು ಹೇಳ್ತಾ ಇರ್ತೀನಿ ಲೈವಲ್ಲಿ, ಯಾವತ್ತು ಯಾವನು ದೊಡ್ಡನಲ್ಲ ಅಂತ. ದೊಡ್ಡನ ಯಾವತ್ತು ಯಾರು ಸ್ವಾಮಿಗಳಾಗಬಾರ್ದು, ಗುರುಗಳಾಗಬಾರ್ದು. ನಂದು ಬರೀ ಅಂಧಾಶ್ರಮ ವೃದ್ಧಾಶ್ರಮ ಈ ದಿವಸ ಮಕ್ಕಳು ಫೀಸು ಎಲ್ಲ ಡಿಪಾರ್ಟ್ಮೆಂಟ್ ಏನಿಲ್ಲ. ನಮ್ಮಂತರ ನಾನು ಏನಿಲ್ಲ ಒಂಚೂರು ಇವೇ ಬಟ್ಟೆ ನಾನು ಯಾಕೆ ತಲೆ ಕಾಲುತ್ತೀನಿ. 4 ಜನ ಒಳ್ಳೆದ ಅದೇ ನಮ್ಮ ಜೀವನ ಪಾವನ ಅಂತ ಕರೆಕ್ಟಾಗಿ ಗೊತ್ತಲ್ವಾ? ತಂಗಿ ಹಬ್ಬ ಒಂದು ದಿವಸ ಒಳಗೆ ಕೊಡ್ತಾ ಇದ್ದೀನಿ. ಮಮ್ಮಿ ಮಮ್ಮಿ ನೀನು ಹಬ್ಬ ಉಂಟು ಅಷ್ಟು ಸ್ವಾಮಿ ಆಶ್ರಮ ಮಾಡೋದ್ರೆ ಬಿಟ್ಟು ಬಿಡ್ತೀನಿ ನಿನಗೆ. ನೀನು ಆಶ್ರಮ ಮಾಡೋದು ನನಗೆ ಸುಮ್ಮನೆ ಕೂತ್ಕೊಂಡು ಉಲ್ಟಾ ಪಟ್ಟ ಕೇಳ್ಬೇಡ. ಈಗ ಬೆಳೆ ಸೀರೆ ಬೇಕು, ಹಸಿರು ಬೇಕು, ಕೆಂಪು ಸೀರೆ ಬೇಕು. ನೀವು ಲೋ ಮಾಡ್ಬೇಕು ಯಾವ ಸೀರೆ ಅಂತ ಹಂಗೆ ಅಕ್ಕೆ ಕೊಟ್ಟರಲ್ಲ ಕಟ್ಟಿ ಅಮ್ಮಂಗೆ ಇದು ನನ್ನ ಆಶೀರ್ವಾದ ನಿಮ್ಮ ಪ್ರೀತಿ ಎರಡು ಇರಲಿ ಕಟ್ಕೊಂಡು ಹುಷಾರಾಗ್ತಿದ್ರು. ಫ್ಯಾನಿನ ದೂರ ಇತ್ತು ನಾನು ಮಾಡ್ತೀನಿ. ತಮ್ಮ ಒಂದು ಗುಡ್ ನ್ಯೂಸ್ ಕಳಿಸಿ ನಮ್ಮ ಮಕ್ಕಳೇ ಹೇಳ್ತಾರೆ. ಎದೆ ಭಾಗ ನೆಲಕ್ಕೆ ಕೊಡಬಾರ್ದು. ಯಾರು ದೇವಸ್ಥಾನ ಕೊಟ್ಟು ಯಾರೇ ಉಳ್ಬೋದು. ನೀವು ಮಂಡಿ ಕೊಟ್ಟೆ ನಮಸ್ಕಾರ ಮಾಡ್ಬೇಕು. 1 ಕಾಲ ಮಾಡಿ, 1 ಕಾಲ ಮಾಡಬೇಡಿ, 2 ಕಾಲ ಮಾಡಿ. ಗಂಡು ಮಕ್ಕಳ ಸಾಷ್ಟಾಂಗ ನಮಸ್ಕಾರ ಮಾಡಿ, ಇಬ್ರು ಮಾಡಿ. ನಾನು ನನ್ನದು ನನ್ನಿಂದಲೇ ಅಹಂಕಾರ ಬಿಟ್ಟು ಮಾಡಿ. ನೀವು 3 ಬಿಟ್ಟು ಮಾಡಿದ್ರೆ ಹುಷಾರಾಗುತ್ತೆ ಆಯ್ತಾ? ಮತ್ತೊಮ್ಮೆ ಹೇಳ್ತೀನಿ, ಗಾಡಿ ಎಷ್ಟೇ ಕೋಟಿ ಕಾರಾದ್ರೂ ಪರವಾಗಿಲ್ಲ. ದಯವಿಟ್ಟು ಅಂತ ಬಂದು ಭಕ್ತರೇಳೋದು ನೀವು ಕೇಳಿದಿರ. ಗಾಡಿಗೆ ಫಾಸ್ಟ್ ಆಗ್ತೋ ಸ್ಟಿಕ್ಕರ್. ಈಗ ಜನ ಲಕ್ಷಾಂತರ ರೂಪಾಯಿ ಕೊಟ್ಟು ಕಾಡಿದ ಅಂತ 5 ರೂಪಾಯಿ ಸ್ಟಿಕ್ಕರ್ ಮುಂದೆ ನೋಡ್ತಾರೆ. ಈ ಮೊನ್ನೆ ಅವನು ಗಾಡಿಗೆ ಫಾಸ್ಟ್ ಆಗ್ತೋ ಸ್ಟಿಕ್ಕರ್ ಹಾಕೊಳ್ಳಿ, ಮೈ ಮೇಲೆ ಯಂತ್ರ ಹಾಕೊಳ್ಳಿ. ಮನೆಗೆ ಹುಷಾರಿಲ್ಲ ಅಂತ ದೇರ್ತಕ್ಕ ಸ್ನಾನ ಮಾಡಿ. ನಾರ್ಮಲ್ ಯಾರು ಹುಷಾರಿಲ್ಲ ಮೈ ಒಂದು ಯಂತ್ರ, ಮನೆಗೊಂದು ಗಡಿಯಾಟ ಫೋಟೋ ಇರ್ತದೆ. ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ. 9 ಬರೋ ಅವಶ್ಯಕತೆ ಇಲ್ಲ. ಬೆಳ್ಳಿಗಣ್ಣ ತರಬೇಕು ಅಂತೇನಿಲ್ಲ. ನಿಮ್ ಕೈಲಾದನ್ನ ಮಾಡಿ ನಿಧಾನಕ್ಕೆ ಮನೆಗೆ ಹೋಗ್ರಿ. ಈಗ ಯಾವ ಮಗು ಮಾತಾಡ್ತಿಲ್ಲ ಕೊಳೆಯಲ್ಲ. 1 ವರ್ಷ ಇಕ್ಕಿರು ಏನಾಗೋದಿಲ್ಲ, ಫಿಲ್ಟರ್ ಮಾಡಿಕೊಂಡು ಅಂತ ಭಕ್ತರು ಹೇಳ್ತಾರೆ. 3ನೇ ಪೌಡ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ. ದೇವಮನೆಗೆ ಇಕ್ಕಿನಿ, ಸ್ನಾನ ಮಾಡೀನಿ, ಫೋಟೋ ಹಿಂಗಿದ್ದೀನಿ. ಭಾಗ ಸರಿ ಇಲ್ಲ, ಆಯ ಸರಿ ಇಲ್ಲ, ಪಾಯ ಸರಿ ಇಲ್ಲ, ತಲೆ ತಿಂದ್ರೆ ಅವ್ನು ತಲೆ ತಿಂದ್ರೆ ತಲೆ ಕಸ್ಕೊಬೇಡ, ಅವ್ನು ತಲೆ ಸರಿ ಇಲ್ಲ ಅಂತ ಅರ್ಥ. ಆಯಾ ಪಾಯ ಏನು ಮಾಡಲ್ಲ, ಬಾಕ್ಲ ಏನು ಮಾಡಲ್ಲ, ದುಡಿಯಕ್ಕೆ ಹೋಗ್ರಿ. ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ. ಎಷ್ಟ ತಕ್ಷಣ ಕಾಣ್ಬೇಕು, ಬಂದ ತಕ್ಷಣ ಕಾಣ್ಬೇಕು. ಬಾಕ್ಲ ಹಂಗಾರ ಇರಲಿ. ವಾರ ದಿವಸ ಒಂದು ನಿಮ್ಮ ಮನೆಯವ್ರ ವಾರ ಯಾವತ್ತು ಅವತ್ತೇ ಮಾಡಿ. ನಾನು ದುರ್ಗಮ್ಮನ ಭೂಮಿ ತಾಯಿ ಇದ್ದೀನಿ, ಈ ಕಡೆ ಗಂಗಮ್ಮ ಅಂತೀನಿ. ಅವಳೇ ಭೂಮಿ ತಾಯಿ, ಅವಳೇ ಗಂಗಮ್ಮ. ಭಕ್ತಿದ್ರೆ ಅದು ಕಡ್ಡಿ ಹೆಚ್ಚಿ ಸಮೇತಗ ಒಂದು ವಾರಕ್ಕೊಮ್ಮೆ ಹಾಲುವನ್ನ ಮಾಡಿ, ಮೊಸರನ್ನ ಮಾಡಿ. ಯಾವ ಮನೆಗೆ ಹಾಲುವನ್ನ ಮಾಡ್ತೀರಿ ಹೇಳಿ ಆಗುತ್ತೆ. ಗೊತ್ತಿರುತ್ತೆ ನಿಮ್ಗೆ ಹಳೆ ಕಾಲ. ಈ ಅಮ್ಮ ಗೊತ್ತಿರುತ್ತೆ. ಈ ತಾಯಿ ಹಾಲುವನ್ನು ಮನೆ ಹೆಸರು ಮಾಡೋದು ಅಲ್ಲ ಬುಕ್ ಮಾಡ್ತೀವಿ. ಅಲ್ಲಿರವ ಹಾಲುವನ್ನ ಮಾಡಿ ತಡೆಯಮ್ಮ, ಹೇಳ್ತೀನಿ ತಡೆಯಮ್ಮ. ಕೈ ಕಾಲ ಹುಷಾರಾದ ಕಾಯಮ್ಮ. ಕಂದ ಒಟ್ಟಿಗೆ ನಿಮಗೆ ಸಂಸಾರ ಚೆನ್ನಾಗಿರ್ಲಿ, ಯಾವುದೇ ಚೆನ್ನಾಗಿರ್ಲಿ. ಮನೆಗೆ ಫೋಟೋ ನೋಡಿ ಈ ಥರ ಯಾರ ಕಟ್ ನೀನು ಚೆನ್ನಾಗಿ ಅಲ್ಲೇನು ಚೆನ್ನಾಗಿರ್ಬೇಕು. ನಿನ್ನ ತೋರ್ಮ ನಿನ್ನ ಯಾವಿದೆ ಇಸ್ಕೊಂಡು ಆಗ್ತಾ ಇರ್ತಾರೆ. ನೀನು ಹೇಳ್ತಾರೆ ಕೊಡ್ತೀನಿ, ನೀನು ಬೇಜಾರಾಗುತ್ತೆ. ಅಲ್ಲಿ ದೇವರಿಗೆ ಕೊಡ್ತೀನಿ. ನಿಮ್ಮ ಪ್ರೀತಿಗೆ ಅಣ್ಣ ಅಂತ ಬಾ. ಚೆನ್ನಾಗಿಲ್ಲ ಆಗ್ತೀನಿ ನೋಡಿ. ನಿಮ್ಮ ಪ್ರೀತಿ ಕಾಣಿಕೆ ಬೆಲ್ಲ ಹಾಕಿದ್ದಂಗೆ ನನಗೆ ಮಕ್ಕಳಿರೋ ಹೇಳ್ಬಿಡ್ತೀನಿ. ನಿನ್ನ
ದೇವರು ಎರಡು ಸಿಗ್ತವೆ ನನಗೆ. ನಾನು ಬೇಕೋ ನೀನು ಮಗು ಬೇಕಂತ, ನಿಧಿ ಬೇಕಂತ, ನಾನು ನೀವೇ ಬೇಕು ಅಂತ ನೀವೇ ಅಂದೆ. ಒಬ್ಬರು ಆಗಿತ್ತು ಮಕ್ಕಳು ಅದಕ್ಕೆ ನಾನು ಹಂಗೆ ಮಕ್ಕಳಿದೆ. ಯಾಕೆ ನಾನು ದುಡ್ಡಿಸ್ಕೊಳ್ತೇನೆ. ದುಡ್ಡ ಕೊಟ್ಟು ಸಂಖ್ಯೆ ತಿನ್ನಬಾರ್ದು ಅಂತ ನನ್ನ ಭಾವನೆ. ವಾಪಸ್ ಯಾಕೆ ಜರ್ನಿ ಹುಷಾರಾಗಲಿ ಅಣ್ಣ. ಚೆನ್ನಾಗಾಗೈತೆ ನಮ್ಮ ಮನೆಯವರಿಗೆ. ಏನಾಯ್ತವ? ಅದು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇತ್ತು, ಬೆಲ್ಟ್ ಹಾಕಂತ ಇದ್ರು. ನಾನು ಹಿಂಗೆ ಮೊಬೈಲಲ್ಲಿ ನೋಡ್ಕೊಂಡು ಬಂದಿದ್ದೆ. ಅಮ್ಮನಿಗೆ ಹೇಳಿದೆ, ನೋಡವ ನಿಮಗೆ ಬಿಟ್ಟಿದ್ದು ಅಂತ. ಇಲ್ಲಿಂದ ಹೋಗಿ ಒಂದು ವಾರದಾಗ ಬೆಲ್ಟ್ ತಗೊಂಡು ಬಿಸಾಕಿದ್ರು. ಆರಾಮಾಗೈತೆ. ನರ ದೌರ್ಬಲ್ಯ ಐತೆ, ಹಂಗೂ ಹಿಂಗೂ ಒಂಚೂರು. ಅಮ್ಮ ಈ ಸತಿ ತಂಗಿ ಗಂಡ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಆರ್ಕೆ ಬಿಡಿ. ತಂಗಿ ನೀಡ್ತಾ ಯಾವ ತರ ಬಿರಿಯಾನಿ ಊಟ ಬರ್ತೀನಿ. ಅಲ್ಲಿಗೆಲ್ಲ ಕೊಡೋದಿಲ್ಲ, ಕೆಲಸ ಮಾಡೋದಕ್ಕೆ